brought to you by Vigard. ನನ್ನ ಸೋದರಿ ನನ್ನ ತಂಗಿಯಾಗಿರುವಂತ ಭಾರತೀಯ ಜನತಾ ಪಾರ್ಟಿಗೆ ಈ ಜಿಲ್ಲೆಗೆ ಶಕ್ತಿ ಜನಾರ್ದನ್ ರೆಡ್ಡಿ ಅವರು ಅವರ ಸ್ಥಾನವನ್ನು ತುಂಬಾ ಸಲುವಾಗಿ ಅನೇಕ ಕಷ್ಟಗಳಲ್ಲಿ ನಾನಾಗಿರಬಹುದು ಜನಾರ್ದನ್ ರೆಡ್ಡಿ ಅವರಾಗಿರಬಹುದು ಎಲ್ಲ ಕಷ್ಟಗಳಲ್ಲಿ ನಮಗೆ ಹೆಗಲನ್ನು ಕೊಟ್ಟು ರಾಮನವರೇ ಈ ರೀತಿ ತಾವು ಕಷ್ಟಗಳಲ್ಲಿರುವಂತ ಟೈಮಲ್ಲಿ ನನ್ನ ಜೀವನದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡ್ತೀನಿ ಅಂದೇಳಿ ನನಗೆ ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಶಕ್ತಿಯನ್ನು ಕೊಟ್ಟು ಸ್ಫೂರ್ತಿಯನ್ನು ಕೊಟ್ಟು ನಮ್ಮ ಹಿಂದುಗಡೆ ಇದ್ದು ಶಕ್ತಿಯನ್ನು ತುಂಬಿದಿರುವಂತ ಜನಾರ್ದನ್ ರೆಡ್ಡಿ ಅವರ ಧರ್ಮಪತ್ನಿ ನನ್ನ ತಂಗಿಯಾದಂತ ಲಕ್ಷ್ಮೀ ಅರುಣ್ ಅವರೇ ಮತ್ತು ಈ ಭಾಗದ ಯುವ ನಾಯಕರು ರಾಜ್ಯದ ವಾಲ್ಮೀಕಿ ಸಮುದಾಯದ ನಾಯಕರು ಆದಂತ ಬಂಗಾರು ಹನುಮಂತ ಅವರೇ ಹಿರಿಯರಾದಂತ ಕೊಪ್ಪಳದಿಂದ ಆಗಮಿಸಿರುವಂತ ಚಂದ್ರಶೇಖರ್ ಅಲಿಗೆರೆ ಅವರೇ ಅದೇ ರೀತಿಯಲ್ಲಿ ಈ ಭಾಗದ ಹಿರಿಯ ಮುಖಂಡರು ಆದಂತ ನಮ್ಮ ದಲಿತ ಮುಖಂಡರಾದಂತ ಬ್ಯಾಲೆನ್ಸಿ ರಾಮಣ್ಣನವರೇ ನಮ್ಮ ಮಾಜಿ ಅಧ್ಯಕ್ಷರು ಹೋರಾಟಗಾರರಾದಂತ ಚೆನ್ನಪ್ಪನವರೇ ಸೋದರರು ಹೋರಾಟಗಾರರು ಅನೇಕ ವರ್ಷಗಳಿಂದ ಬಡವರಿಗೆ ಬಗ್ಗರಿಗೆ ಒಂದು ಸ್ಫೂರ್ತಿಯನ್ನು ಶಕ್ತಿಯನ್ನು ತುಂಬಿರುವಂತ ನಮ್ಮ ಸೂರ್ಯ ಪಾಪಣ್ಣನವರೇ ನನ್ನ ಮಾವನವರಾದಂತ ಸನ್ಮಾನ್ಯ ಪ್ರಕಾಶ್ ಗುಂಡುಮಣಿಯವರೇ ಹೋರಾಟಗಾರರು ಹುಟ್ಟದ ಹೋರಾಟಗಾರರಾದಂತ ಭೀಮಣ್ಣನವರೇ ಮತ್ತು ಕಲ್ಲೇಶ್ ಅಣ್ಣನವರೇ ಮತ್ತು ಗಂಗಣ್ಣನವರೇ ದೀನಾ ಮಂಜುನಾಥ್ ಅವರೇ ಚಂದ್ರಮೌಳಿ ಅವರೇ ರೇವಣ್ಣನವರೇ ಕೊಟ್ರೇಶಪ್ಪಣ್ಣನವರೇ ವೀರೇಂದ್ರ ಅವರೇ ಮತ್ತು ಶೇಖಣ್ಣನವರು ಮತ್ತೆ ಅನೇಕ ವ್ಯಕ್ತಿಗಳು ಇಲ್ಲಿ ಕುಂತಾರ ಯಾರನ್ನ ಹೆಸರನ್ನು ಮರೆತಿದ್ರೆ ಅನ್ಯವಿತ್ತವನ್ನು ಭಾವಿಸಲಾರದಂತೆ ವೇದಿಕೆ ಮೇಲಿದ್ದಂತ ಎಲ್ಲ ಮುಖಂಡರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಯಾವತ್ತೂ ಈ ಭಾಗದ ಜನರೇ ಮತ್ತು ಜನನಾಯಕರೇ ಮತ್ತು ಸಮುದಾಯದ ನಾಯಕರೇ ಮತ್ತು ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಬಹುಶಃ ಇವತ್ತು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ಸಾರಿ ಪ್ರಧಾನಮಂತ್ರಿಗಳು ಆಗಬೇಕು ಅಂದೇಳಿ ದೇಶದಲ್ಲಿದ್ದಂತ 140 ಕೋಟಿ ಜನರು ಒಂದು ಸಂಕಲ್ಪವನ್ನು ಮಾಡಿದಾರ ಏನ ಸಂಕಲ್ಪ 400 ಸ್ಥಾನಗಳು ಗೆಲ್ಲಬೇಕಾದ್ರಿಗಿನ ಆ 400 ಸ್ಥಾನದಲ್ಲಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಿಂದ ರಾಮುಲು ಕೂಡ ಒಬ್ಬರು ಆಗ್ಬೇಕನ್ನಂತ ಸಂಕಲ್ಪವನ್ನು ಬಹುಶಃ ಇವತ್ತು ರಾಜಾಹುಲಿ ಅಂದ್ರೆ ಯಾರು ಇವತ್ತು ರಾಜಾಹುಲಿ ಅವರು ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಒಂದು ರೀತಿ ಕಾಂಗ್ರೆಸ್ ಪಕ್ಷವನ್ನು ಭೇಟಿ ಮಾಡ್ತಾ ಇದ್ದಾರ ನೀವೆಲ್ಲರೂ ಕೂಡ ಏನು ಯಡಿಯೂರಪ್ಪ ಅವರನ್ನು ಭೇಟಿಯನ್ನು ಮಾಡ್ತಾ ಇದ್ದಾರೋ ಖಂಡಿತವಾಗಿ ಒಂದು ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಲ್ಲಿ ಭೇಟಿಯನ್ನು ಮಾಡಿದಾರ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 2 ಸ್ಥಾನಗಳಿದ್ದು ಆ 2 ಸ್ಥಾನಗಳಿಂದ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಪರಿಶ್ರಮದಿಂದ ಅಂದ್ರೆ ಯಡಿಯೂರಪ್ಪರ ಪರಿಶ್ರಮ ಅಂದ್ರೆ ಹೆಂಗಿರುತ್ತೆ ಅಂದ್ರೆಗಿನ ಒಂದ್ ರೀತಿ ಯಡಿಯೂರಪ್ಪರ ಅಂದ ತಕ್ಷಣನೇ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿ ಮಹಾಭಾರತದಲ್ಲಿ ಭೀಷ್ಮಕ್ಕೆ ಎಷ್ಟು ಗೌರವವನ್ನು ಕೊಡ್ತೀವೋ ಎಷ್ಟು ಭೀಷ್ಮನ ಯಾವ ರೀತಿಯಲ್ಲಿ ಆ ಸ್ಥಾನಗಳಲ್ಲಿ ಯಾವ ರೀತಿಯಲ್ಲಿ ಭೀಷ್ಮವನ್ನು ನೆರವೇರಿಸ್ತಾನೋ ಮಹಾಭಾರತದಲ್ಲಿ ಆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಭೀಷ್ಮ ಅಂದ್ರೆ ಸನ್ಮಾನ್ಯ ನಮ್ಮ ಯಡಿಯೂರಪ್ಪನವರು ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ತರ
ಭೀಷ್ಮ ಯಾವ ರೀತಿಯಲ್ಲಿ ಮಹಾಭಾರತವನ್ನು ಮುಂದುವರಿಸಿಕೊಂಡು ಹೋಗ್ತಾನೋ ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಮುಂದುವರಿಸಿಕೊಂಡಿರುವಂತಹ ವ್ಯಕ್ತಿ ನಮ್ಮ ಭೀಷ್ಮ ಸನ್ಮಾನ್ಯ ಯಡಿಯೂರಪ್ಪನವರು. ಭೀಷ್ಮ ಅಂದ್ರೆ ಭೀಷ್ಮನ ಪ್ರತಿಜ್ಞೆ ಅಂದ್ರೇನೆ ಒಂದು ರೀತಿ ಒಂದು ಶಕ್ತಿ. ಭೀಷ್ಮ ಯಾವತ್ತೊಂದ್ಸಲ ಪ್ರತಿಜ್ಞೆ ಮಾಡಿದ್ರೆ ಆ ಸಂಕಲ್ಪನ ಈಡೇರಿಸೋ ತನಕ ಆ ಭೀಷ್ಮನ ಪ್ರತಿಜ್ಞೆ ಅಂತೇಳಿ ಯಾವ ರೀತಿ ಮಹಾಭಾರತದಲ್ಲಿ ಹೇಳ್ತೀವೋ ಭಾರತೀಯ ಜನತಾ ಪಾರ್ಟಿ ಕೂಡ ಯಡಿಯೂರಪ್ಪರ ಪ್ರತಿಜ್ಞೆ ಅಂದ್ರೆ ಅದು ಭೀಷ್ಮನ ಪ್ರತಿಜ್ಞೆ ಇದ್ದಂತೆ. ಸನ್ಮಾನ್ಯ ಯಡಿಯೂರಪ್ಪನವರು ಬರ್ತಾ ಇದ್ದಾರ? ಸನ್ಮಾನ್ಯ ಯಡಿಯೂರಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರ? ಎಲ್ಲ ನಾಯಕರ ಪರವಾಗಿ, ನಿಮ್ಮ ಪರವಾಗಿ, ನನ್ನ ಪರವಾಗಿ. Brought to you by Vigard.